ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪುಲಾವ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಪುಲಾವ್ ಅಥವಾ ಬಿರಿಯಾನಿ ಎರಡು ಸೇಮ್, ನಾವು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕೋದು. ಮಶ್ರೂಮ್ ಅಂದರೆ ಕನ್ನಡದಲ್ಲಿ ಅಣಬೆ ಅಂತ ಹೇಳ್ತೇವೆ. ಇಲ್ಲಿ ನಾನು 200 ಗ್ರಾಮ್ನಷ್ಟು ಮಶ್ರೂಮ್ ತಗೊಂಡಿದ್ದೇನೆ. ಅದನ್ನು ಒಂದು 2 ಸಲ ತೊಳೆದು ಈ ಥರ ಹಳದಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಅದಕ್ಕೆ ನೀರು ಹಾಕಿ ಒಂದು 15 ನಿಮಿಷದಷ್ಟು ನಾವು ನೆನೆಸಿಡಬೇಕು. ಅಂದರೆ ಅದರಲ್ಲಿ ಸ್ವಲ್ಪ ಕ್ರಿಮಿ ಕೀಟ ಏನಾದರೂ ಇದ್ದರೆ ಆ ಥರ, ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ನೀರು ಹಾಕಿ ಬಿಡಬೇಕು. ಆಗ ನಮಗೆ ಅದರ ಮೇಲಿನ ಸ್ಕಿನ್ ಕೂಡ ತೆಗಿಲಿಕ್ಕೆ ಈಸಿ ಆಗುತ್ತೆ. 15 ನಿಮಿಷ ತನಕ ಹೀಗೆ ಹಾಕಿಡಬೇಕು. ನೋಡಿ, ತೋರಿಸ್ತಿದ್ದೀನಲ್ವಾ. ಆಮೇಲೆ ನಾನೊಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ. ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ 2 ಕಾಯಿ ಮೆಣಸು, ಹಾಗೆ ಒಂದು ಇಂಚಿನಷ್ಟು ಶುಂಠಿ, ಹಾಗೆ ಒಂದು 6ರಿಂದ 7ನಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಆಮೇಲೆ ಮಿಕ್ಸರ್ ಜಾರಿಗೆ ಕಾಯಿ ಮೆಣಸು ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ 1 ಚಮಚದಷ್ಟು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಆಮೇಲೆ 1 ಸ್ಪೂನಷ್ಟು ನಾವು ತೆಂಗಿನ ತುರಿ ಒಂದು ದೊಡ್ಡ ಸ್ಪೂನಷ್ಟು ಹಾಕಿ, ಆಯಿತಾ. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಈಗ ಪೇಸ್ಟ್ ರೆಡಿ ಆಗಿದೆ. ನೋಡಿ, ಇದು 15 ನಿಮಿಷ ಆದಮೇಲೆ ನನ್ನ ಮೇಲೆ ಸ್ಕಿನ್ ಎಲ್ಲ ಸ್ವಲ್ಪ ಸಿಗುತ್ತೆ. ಅದನ್ನೆಲ್ಲ ತೆಗೆದು ಈ ಥರ 2 ಭಾಗವನ್ನು ಕಟ್ ಮಾಡಿದ್ದೇನೆ. ಸಣ್ಣ ಹಾಗೆ ಇಟ್ಟಿದ್ದೇನೆ, ದೊಡ್ಡದನ್ನು 2 ಭಾಗ ಮಾಡಿದ್ದೇನೆ. ಆಮೇಲೆ ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ತೆಗೆದಿದ್ದೇನೆ. ನಾನು 2 ಗ್ಲಾಸ್ನಷ್ಟು ತೆಗೆದಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಡಿ. ನೋಡಿ, ಆಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ನಾನು ತುಪ್ಪ ಹಾಕಿ ಒಂದು 3 ಚಮಚದಷ್ಟು ನಾನು ಎಣ್ಣೆ ಹಾಕಿದ್ದೇನೆ. ಆಮೇಲೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಎಲೆ ಇದೆ, ಹಾಗಾಗಿ ನಾನು ಅದನ್ನೇ ಹಾಕ್ತಿದ್ದೇನೆ. ನಿಮ್ಮದು ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ಪೈಸಸ್ ಯಾವುದೆಲ್ಲ ಇದೆ ಹಾಕಬೇಕು. 2 ಚಕ್ಕೆ, ಹಾಗೆ 1 ಇಡೀ ಏಲಕ್ಕಿ, ಹಾಗೆ 1 ಸಣ್ಣ ಏಲಕ್ಕಿ, ಹಾಗೆ ಸ್ವಲ್ಪ ಲವಂಗ, ಹಾಗೆ ಸ್ವಲ್ಪ ಪೆಪ್ಪರ್, ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೆಲ್ಲ ಸ್ಪೈಸಸ್ ಇದೆ ಎಲ್ಲವನ್ನು ಆ್ಯಡ್ ಮಾಡ್ಬೋದು. ಮೊಗ್ಗು ಆ ಥರ ಇರುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ನೀರುಳ್ಳಿಯನ್ನು ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆಯಲ್ವಾ, ನೀವು ನೋಡ್ಬೋದು. ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿ, ಆಗ ಬೇಗ ಕಲರ್ ಬರುತ್ತೆ. ಆಮೇಲೆ ನಾವು ಕಟ್ ಮಾಡಿದ್ದ ಟೊಮೆಟೊವನ್ನು ಹಾಕಬೇಕು. ನಿಮಗೆ ಇಲ್ಲಿ ಟೊಮೆಟೊ ನಾನಿಲ್ಲಿ 1 ಹಾಕಿದ್ದೇನೆ. 2 ಹಾಕಿದರೆ 2-3 ಹಾಕಿದರೆ ಲಿಂಬೆ ರಸ ಹಾಕೋದು ಬೇಡ. ನಾನಿಲ್ಲಿ 1 ಹಾಕಿ ಲಿಂಬೆ ರಸ ಯೂಸ್ ಮಾಡಿದ್ದೇನೆ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲವನ್ನು ಹಾಕಬೇಕು. ಹಾಗೆ ಸ್ವಲ್ಪ ಅದನ್ನು ತೊಳೆದು ಆ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಶುಂಠಿ ಬೆಳ್ಳುಳ್ಳಿ ನಾವು ಗ್ರೈಂಡ್ ಮಾಡಿದ್ದಕ್ಕೆ ಹಾಕಿದ್ವಲ್ಲ, ಹಾಗಾಗಿ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಂತ ಇಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಈ ಥರ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಬಡ್ಸೋಂಬು ಹಾಕಿದೆ. ಇಲ್ಲಿ ಕಸೂರಿ ಮೇಥಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಆಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಕಟ್ ಮಾಡಿ ಇಟ್ಟಂತಹ ಮಶ್ರೂಮನ್ನು ಹಾಕಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ಆಗ ಸ್ವಲ್ಪ ಮಸಾಲೆ ಎಳೆಯುತ್ತಲ್ವ, ಸ್ವಲ್ಪ ಹೊತ್ತು 1 ನಿಮಿಷದಷ್ಟು ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನಾನು 2 ಗ್ಲಾಸ್ನಷ್ಟು ಸೋನಾ ಮಸೂರಿ ಹಾಕಿದ್ದೇನೆ. ಅದೇ ಗ್ಲಾಸ್ನಲ್ಲಿ ನಾನು 4.5 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ನೀವು 4 ಗ್ಲಾಸ್ ಕೂಡ ಹಾಕ್ಬೋದು. ಅರ್ಧ ಗ್ಲಾಸ್ ಜಾಸ್ತಿ ಹಾಕಿದರೆ ಏನಾಗಲ್ಲ. ಅಂದರೆ ದಮ್ಮಲ್ಲಿ ಇಟ್ಟಿರ್ತೇವಲ್ಲ, 2 ಗ್ಲಾಸ್ ಹಾಕಿದರೆ ಟೋಟಲಿ ಆ್ಯಕ್ಚುಲಿ 4 ಗ್ಲಾಸ್, ಅದೇ ಅರ್ಧ ಗ್ಲಾಸ್ ಜಾಸ್ತಿ ಕೂಡ ಹಾಕ್ಬೋದು. ನಾನಿಲ್ಲಿ 4.5 ಗ್ಲಾಸಷ್ಟು ನೀರು ಹಾಕಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 1 ಚಮಚದಷ್ಟು ಹಾಕಿದ್ದೇನೆ ಇಲ್ಲಿ. ಆಮೇಲೆ ಅರ್ಧ ಭಾಗದಷ್ಟು ನಾವು ಲಿಂಬೆ ರಸ ಹಾಕಬೇಕು. ನೀವು ಟೊಮೆಟೊ ಜಾಸ್ತಿ ಹಾಕಿದರೆ ಲಿಂಬೆ ರಸ ಸ್ಕಿಪ್ ಮಾಡ್ಬೋದು. ಆಮೇಲೆ ಇಲ್ಲಿ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನವನ್ನು ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಗ್ರೈಂಡ್ ಮಾಡಲಿಕ್ಕೆ ಜಾಸ್ತಿ ಹಾಕಬೇಕು ಅಂತ ಇಲ್ಲ, ಇಲ್ಲಿ ಕೂಡ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ 1 ವಿಶಿಲ್ ಇಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಆಮೇಲೆ ನಾವು ವಿಶಲ್ ತೆಗೆದಿದ್ದೇವೆ. ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ.
ಸಖತ್ ಟೇಸ್ಟ್ ಆಗಿರುತ್ತೆ. ಈ ಥರ ಒಮ್ಮೆ ರೆಸಿಪಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.